ನನ್ನೆಲ್ಲ ಆತ್ಮೀಯ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗಿಂದು ಹಂಚಿಕೊಳ್ಳಲಿರುವ ವಿಷಯ ವಸ್ತು ಏನಪ್ಪ ಅಂದರೆ ಕರ್ನಾಟಕದ ಸಂರಕ್ಷಣಾ ಮೀಸಲು ಪ್ರದೇಶಗಳು, ಕನ್ಸರ್ವೇಷನ್ ರಿಸರ್ವ್ಸ್ ಇನ್ ಕರ್ನಾಟಕ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸೆಕ್ಷನ್ 36A ಅಡಿಯಲ್ಲಿ ಇವುಗಳನ್ನು ಘೋಷಿಸಲಾಗುತ್ತದೆ. ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದರ ಪ್ರಾಮುಖ್ಯತೆ ಏನಪ್ಪ ಅಂದರೆ ಭಾರತದ ಪ್ರಮುಖ ನವಿಲು ಸಂರಕ್ಷಣಾ ಪ್ರದೇಶವಾಗಿದೆ. ಹಾಗಾಗಿ ಇಲ್ಲಿ ನವಿಲುಗಳನ್ನು ಸಂರಕ್ಷಣೆ ಮಾಡುವುದು ಪ್ರಮುಖ ಜವಾಬ್ದಾರಿ. ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಹಿಂದೆ ಬಳ್ಳಾರಿ ಅಂತ ಹೇಳ್ತಾ ಇದ್ವಿ. ಇತ್ತೀಚೆಗೆ ರಾಮ್ಸರ್ ತಾಣ ಆಗಿ ಇದು ಗುರುತಿಸಲ್ಪಟ್ಟಿದೆ. ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಗದಗ ಜಿಲ್ಲೆಯಲ್ಲಿ ಬರ್ತದೆ. ಇಲ್ಲಿ ಬಾರ್ ಹೆಡೆಡ್ ಗೂಸ್ ವಲಸೆ ಹಕ್ಕಿಗಳಿಗೆ ಪ್ರಸಿದ್ಧ. ಇದು ಕೂಡ ಒಂದು ರಾಮ್ಸರ್ ತಾಣವಾಗಿದೆ. ಅಘನಾಶಿನಿ ಸಿಂಹಬಾಲದ ಮೆಕಾಕ ಮೀಸಲು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ವಿಸ್ತೀರ್ಣದಲ್ಲಿ ತುಂಬ ದೊಡ್ಡದು. ನಗರಾಭಿವೃದ್ಧಿ ಮಧ್ಯೆ ಹಕ್ಕಿಗಳ ಆವಾಸ ಸ್ಥಾನವಾಗಿದೆ. ತಪ್ಪಾಯಿತು, ವಿಸ್ತೀರ್ಣದಲ್ಲಿ ದೊಡ್ಡದು. ಸಿಂಹಬಾಲದ ಕೋತಿಗಳ ಸಂರಕ್ಷಣೆ ಇದರ ಪ್ರಮುಖ ಉದ್ದೇಶ. ಪುಟ್ಟೇನಹಳ್ಳಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಬೆಂಗಳೂರು, ವಿಸ್ತೀರ್ಣದ ಅತ್ಯಂತ ಚಿಕ್ಕದು. ನಗರಾಭಿವೃದ್ಧಿ ಮಧ್ಯೆ ಹಕ್ಕಿಗಳ ಆವಾಸ ಸ್ಥಾನವಾಗಿದೆ. ಆಲಮಟ್ಟಿ ಹಿನ್ನೀರು ಸಂರಕ್ಷಣಾ ಮೀಸಲು ಪ್ರದೇಶ ಬೆಂಗಳೂರು, ವಿಸ್ತೀರ್ಣದ ಅತ್ಯಂತ ಚಿಕ್ಕದು. ಆಲಮಟ್ಟಿ ಹಿನ್ನೀರು ಸಂರಕ್ಷಣಾ ಮೀಸಲು ಪ್ರದೇಶ ಬಾಗಲಕೋಟೆ ಜಿಲ್ಲೆ, ಕೃಷ್ಣಾ ನದಿಯ ಹಿನ್ನೀರಿನ ಪಕ್ಷಿ ಸಂಕುಲದ ರಕ್ಷಣೆಗಾಗಿ ಮೀಸಲಾಗಿದೆ. ತಿಮ್ಮಾಪುರ ಕೃಷ್ಣಮೃಗ ಮೀಸಲು ಪ್ರದೇಶ ತುಮಕೂರು ಜಿಲ್ಲೆ, ಕೃಷ್ಣಮೃಗಗಳ ಸಂರಕ್ಷಣೆ ಇದರ ಮೂಲ ಉದ್ದೇಶ. ಬೊನ್ನಾಳೆ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಯಾದಗಿರಿ ಜಿಲ್ಲೆ, ಅಪರೂಪದ ವಲಸೆ ಹಕ್ಕಿಗಳ ಆಶ್ರಯ ತಾಣವಾಗಿದೆ. ಹಿರೇಸೂಳಿಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಕೊಪ್ಪಳ ಜಿಲ್ಲೆ, ಕರಡಿ ಮತ್ತು ಇತರ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದೆ. ಲಕ್ಕವಳ್ಳಿ ಸಂರಕ್ಷಣಾ ಮೀಸಲು ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆ, ಭದ್ರಾ ಜಲಾನಯನ ಪ್ರದೇಶದ ಅರಣ್ಯ ರಕ್ಷಣೆಯಾಗಿದೆ. ಮೂಕಾಂಬಿಕಾ ಕೊಲ್ಲೂರು ಮೀಸಲು ಪ್ರದೇಶ ಉಡುಪಿ ಜಿಲ್ಲೆ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ವಲಯವಾಗಿದೆ. ಬೇಡತಿ ಸಂರಕ್ಷಣಾ ಮೀಸಲು ಪ್ರದೇಶ ಉತ್ತರ ಕನ್ನಡ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ವಲಯ. ಶಾಲ್ಮಲಾ ನದಿ ಜಲಚರ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ, ಅಪರೂಪದ ಜಲಚರಗಳು ಮತ್ತು ಪರಿಸರ ಸಂರಕ್ಷಣೆ ಇದರ ಮೂಲ ಉದ್ದೇಶ. ಬಸೂರ ಅಮೃತ ಮಹಲ್ ಕಾವಲು ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆ, ಅಮೃತ ಮಹಲ್ ತಳಿಯ ವನಗಳ ದನಗಳ ಮೇಯುವ ಜಾಗ ಮತ್ತು ಹುಲ್ಲುಗಾವಲು ರಕ್ಷಣೆಗಾಗಿ ಮೀಸಲಾಗಿಡಲಾಗಿದೆ. ಚಿಕ್ಕ ಸಂಗಮ ಸಂರಕ್ಷಣಾ ಮೀಸಲು ಪ್ರದೇಶ ಬಾಗಲಕೋಟೆ ಜಿಲ್ಲೆ, ನದಿ ತೀರದ ಜೀವವೈವಿಧ್ಯ ಸಂರಕ್ಷಣೆಯಾಗಿದೆ. ತುಂಗಭದ್ರಾ ಮೀಸಲು ಪ್ರದೇಶ ಬಳ್ಳಾರಿ ಅಥವಾ ಕೊಪ್ಪಳ ಜಿಲ್ಲೆ, ನೀರ್ನಾಯಿಗಳ ರಕ್ಷಣೆಗಾಗಿ ದೇಶದ ಮೊದಲ ಮೀಸಲು ಪ್ರದೇಶವಾಗಿದೆ. ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಬೆಂಗಳೂರು ನಗರ ಯಲಹಂಕ ಬಳಿ ಬರ್ತದೆ. ವಿಸ್ತೀರ್ಣ ಸುಮಾರು 5678 ಎಕರೆ. ಸುಮ್ನಿರಲವು ಹೋರಾಟದ ನಂತರ ಸುದ್ದಿ ಚೌ
ಸುದ್ವಿ ಚೌ ಹೋರಾಟದ ನಂತರ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ 2025ರಲ್ಲಿ ಆರಂಭದಲ್ಲಿ ಇದಕ್ಕೆ ಅಧಿಕೃತ ಅನುಮೋದನೆ ನೀಡಿದೆ. ಬೆಂಗಳೂರು ನಗರದ ಅತ್ಯಂತ ಪ್ರಮುಖ ಪರಿಸರ ವಲಯವಾಗಿದ್ದು ಇಲ್ಲಿ 133ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು, ನರಿ, ತೋಳ, ಚಿರತೆ, ಸ್ಪೆಂಡರ್, ಲೋರಿಸ್ ಅಂದರೆ ಕಾಡುಪಾಪ ಮತ್ತು ಮುತ್ಯ ಅಂದರೆ ಮಂಗಗಳ ಪ್ರಾಣಿಗಳಿಗೆ ಆವಾಸ ತಾಣವಾಗಿದೆ. ವೇಗದ ನಗರೀಕರಣದಿಂದ ಇದನ್ನು ಉಳಿಸಲು ವನ್ಯಜೀವಿ ಕಾಯ್ದೆಯಡಿ ಈ ಮಾನ್ಯತೆ ನೀಡಲಾಗಿದೆ. ಅತಿದೊಡ್ಡ ಸಂರಕ್ಷಣಾ ಮೀಸಲು ಪ್ರದೇಶ ಅಘನಾಶಿನಿ ಸಿಂಹಬಾಲದ ಮೆಕ್ಕಾಕ ಸಂರಕ್ಷಣಾ ಮೀಸಲು. ಅತಿ ಚಿಕ್ಕ ಸಂರಕ್ಷಣಾ ಮೀಸಲು ಪುಟ್ಟೇನಹಳ್ಳಿ ಕೆರೆ ಸಂರಕ್ಷಣಾ ಮೀಸಲು. ಇತ್ತೀಚಿನದು ಗ್ರೇಟರ್ ಹೆಸರಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು. ರಾಮ್ಸರ್ ತಾಣಗಳಿಗಾಗಿ ಬದಲಾದ ಮೀಸಲುಗಳು ಯಾವ್ಯಾವ ಬರ್ತವೆ ಅಂದರೆ ಅಂಕಸಮುದ್ರ, ಮಾಗಡಿ ಕೆರೆ, ಅಘನಾಶಿನಿ. ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ರಾಮ್ಸರ್ ತಾಣಗಳಾಗಿ ಅಧಿಕೃತ ಘೋಷಣೆಯಾಗಿದೆ. ಒಂದು ಕಡೆ ಸೇಮ ಇಟ್ಕೊಳ್ಳಿ, ಪಿ ಬರುತ್ತೆ. ಸ್ಪರ್ಧಾಯುಗ ಯಾವ ವಿಷಯವನ್ನು ಎಲ್ಲಿ ಹೇಗೆ ಕೇಳ್ತಾರೆ ಗೊತ್ತಿಲ್ಲ, ಹಾಗಾಗಿ ನಿಮಗಾಗಿ ಸಂಗ್ರಹಿಸ್ಕೊಂಡು ತಂದಿದ್ದೇನೆ. ನೀವು ಪರೀಕ್ಷೆ ಬರೆಯುವಾಗ ಒಂದು ವೇಳೆ ಬಂದಿದ್ದೇ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.